ಹಾಯ್. ಇವತ್ತು ಕೂಡ ಒಂದಿಷ್ಟು ಪ್ಲ್ಯಾನ್ ಮಾಡಿದೆ. ಸೊ ನಾನಿವಾಗ ಹೋಗ್ತಾ ಇರೋ ಕಂಟ್ರಿ ಬಗ್ಗೆ ಒಂದಿಷ್ಟು. ಸೊ ಏನು ಮಾಡಿದ್ದೇನೆ ಅಂದರೆ ನಾನು ಏನೇನು ಕವರ್ ಮಾಡಬೇಕು ಅನ್ನೋದೊಂದಿಷ್ಟು ಪ್ಲ್ಯಾನ್ ಮಾಡಿದ್ದೀನಿ. ಸೊ ನಾನು ಏನೂ ಮಾಡಿಲ್ಲ, ಸಿಂಪಲ್ಲು ನಾನು ಗೂಗಲಲ್ಲಿ ಚೆಕ್ ಮಾಡಿದೆ. ಇಫೆಕ್ಟಿವ್ ಆಗಿ ವಿಲಾಗೆಲ್ಲ ಹೆಂಗೆ ಮಾಡ್ತಾರೆ, ಒಂದು ಕಂಟ್ರಿ ವಿಸಿಟ್ ಮಾಡಿದಾಗ ನಾವು ಏನೇನು ಕವರ್ ಮಾಡಬೇಕಂತ ಚೆಕ್ ಮಾಡಿದೆ. ಸೊ ಅಲ್ಲಿ ನನಗೆ ಬಂದಿರೋದು ಆ ಕಂಟ್ರಿನಲ್ಲಿರುವಂಥ ಮೇನ್ ಅಟ್ರಾಕ್ಷನ್ಸು, ಆಮೇಲೆ ನೆಕ್ಸ್ಟ್ ಇನ್ನೊಂದೇನು ಬಂತು ಅಂದರೆ ಫುಡ್ ರಿಲೇಟೆಡ್ ಏನೋ ಒಂದಿಷ್ಟು ಬಂತು. ಇದೇ ಥರ ಒಂದಿಷ್ಟು ಲಿಸ್ಟ್ ಬಂತು. ಸೊ ಅದನ್ನೆಲ್ಲ ಹೇಗೆ ಕವರ್ ಮಾಡ್ಬೋದು ಒಂದಿಷ್ಟು ಪ್ಲ್ಯಾನ್ ಮಾಡ್ತಾ ಇದ್ರ ಜೊತೆಗೆ ನನ್ನದೇ ಆದಂಥ ಒಂದಿಷ್ಟು ಕೆಲವೊಂದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಆ ಕಂಟ್ರಿನಲ್ಲಿ ಏನಾರು ಒಂದು ಬಿಸ್ನೆಸ್ ಆಪರ್ಚುನಿಟೀಸ್ ಇದೆಯಾ, ಅಥವಾ ಆ ಕಂಟ್ರಿ ಬೇರೆ ಕಂಟ್ರಿಯಿಂದ ಏನಾದ್ರು ಇಂಪೋರ್ಟ್ ಮಾಡ್ಕೋತಾ ಇದೆಯಾ, ಅದು ಕೂಡ ಒಂದಿಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಅದೆಲ್ಲ ಇಲ್ಲಿ ಲೋಕಲ್ ಪೀಪಲ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿದಾಗಲೇ ಗೊತ್ತಾಗುತ್ತೆ. ಸೊ ಆಮೇಲೆ ಇವತ್ತು ಕೂಡ ಮಾರ್ಕೆಟು ತುಂಬ 250 ಪಾಯಿಂಟ್ ಏನೋ ಡೌನ್ ಆಗಿಬಿಟ್ಟಿದೆ. ಇನ್ನೊಂದು ಹೊಸ ಸ್ಟ್ರಾಟಜಿನ ನಾನು ಇದು ಮಾಡಿದ್ದೆ, ಬಟ್ ಅದು ವರ್ಕ್ ಆಯಿತು. ನಾನು ಇನ್ವೆಸ್ಟ್ ಮಾಡಿರಲಿಲ್ಲ ಇವತ್ತು. ಬಟ್ ಇನ್ ಕೇಸ್ ನಾನು ಹಾಕಿದರೆ ನಾನು ಹಾಕಿರೋದು ಅಮೌಂಟ್ಗೆ ಡಬಲ್ ಆಗಿರೋದು. ನನಗೆ ಬೆಳಗ್ಗೆ 9 o'clock ಹಾಕಿರೋದು ಆಲ್ಮೋಸ್ಟ್ 1 ಗಂಟೆ ಅಷ್ಟೊತ್ತಿಗೆ ಡಬಲ್ ಆಗಿರೋದು. ಬಟ್ ಇದು ರಿಸ್ಕಿ ಇರುತ್ತೆ ಆಪ್ಷನ್ ಟ್ರೇಡಿಂಗಲ್ಲಿ. ನಿಮ್ಗೆ ಯಾರಾದರೂ ಆಫೀಸಲ್ಲಿ ಕಾಟ ಕೊಡ್ತಾರಾ? ಸೊ ನನ್ನ ಹತ್ರ ಒಂದು ಐಡಿಯಾ ಇದೆ. ಆ ಥರ ಏನಾದ್ರು ತುಂಬ ಯಾರೋ ಒಬ್ಬರು ಪರ್ಸನ್ ನಿಮಗೆ ಇರಿಟೇಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಜಸ್ಟ್ ಇಮ್ಯಾಜಿನ್ ಮಾಡಿ ನಿಮ್ಮ ಮೈಂಡಲ್ಲಿ. ಸೊ ಅದೇ ಪರ್ಸನ್ನು ಪಬ್ಲಿಕ್ ಪ್ಲೇಸಲ್ಲಿ ಓಡಾಡ್ತಾ ಇರ್ತಾನೆ, ಒಂದು ಕತ್ತೆ ಮೇಲೆ ಕುಡಿಸ್ಕೊಂಡು ಓಡಾಡ್ತಾ ಇರ್ತಾನೆ. ಆಮೇಲೆ ಎಲ್ಲರೂ ಕೋಳಿ ಮೊಟ್ಟೆ ಹೊಡಿತಾರಂತ ನಿಮ್ಮ ಮೈಂಡಲ್ಲಿ ಇಮ್ಯಾಜಿನ್ ಮಾಡಿ, ಅವನೇನಾದ್ರು ಕುಯ್ತಾ ಇದ್ರೆ ತುಂಬಾ. ಸೊ ಇದೊಂಥರ ಫುಲ್ ಖುಷಿ ಕೊಟ್ಬಿಡುತ್ತೆ. ಇದು ಆಲ್ರೆಡಿ ನಾನು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೆ. ನಾನು ಆಕ್ಸೆಂಚರಲ್ಲಿ ಇರ್ತಾ ನನ್ನ ಪಕ್ಕನೇ ಒಂದು ಚಿಕ್ಕಮಗಳೂರಿಂದ ಯಾವುದೋ ಹುಡುಗಿ ಕೂತ್ಕೊಳ್ತಾಯಿದ್ದು, ರೂಪ ಅಂತ ಹೇಳ್ಬಿಟ್ಟು ಅವಳ ಹೆಸರು. ತುಂಬ ಚೆನ್ನಾಗಿ ಕೆಲಸ ಮಾಡೋವಳು. ಬಟ್ ಅವಳಿಗೆ ಒಂದಿನ ಮ್ಯಾನೇಜರ್ ಸರಿಯಾಗಿ ತಲೆ ತಿಂದುಬಿಟ್ಟಿದ್ದಾನೆ. ಅವಳೇನೋ ತಿರುಡ್ತಾರಾಗ್ಬಿಟ್ಟು, ನಾನು ಪೇಪರ್ ಹಾಕ್ತೀನಿ, ಬಿಟ್ಟು ಹೋಗ್ತೀನಿ ಅಂತ. ಆಮೇಲೆ ಹೆಂಗೆ ಹೇಳಿದೆ ಅವಳಿಗೆ, ನೀ ಜಸ್ಟ್ ಮೈಂಡಲ್ಲಿ ಈ ಥರ ಇಮ್ಯಾಜಿನೇಷನ್ ಮಾಡ್ಕೋ, ನಿನ್ನ ಮ್ಯಾನೇಜರ್ಗೆ ಈ ಥರ ಜನ ಎಲ್ಲ ಕೋಳಿ ಮೊಟ್ಟೆ ಹೊಡಿತಾರೆ, ಇದರಲ್ಲಿ 2 ಪೀಸಲ್ಲಿ ಮ್ಯಾನೇಜರು ಕತ್ತೆ ಮೇಲೆ ಕುಳಿಸ್ಕೊಂಡು ಓಡಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಇಮ್ಯಾಜಿನ್ ಮಾಡ್ಕೊ ಅಂತ ಹೇಳ್ತೆ. ಅವಾಗ ಫುಲ್ ಖುಷಿಯಾಗಿಬಿಟ್ಲು ಅವಳು. ಸೊ ಯಾಕಂದರೆ ನಾನು ಇಲ್ಲಿ ತನಕ ನೋಡಿರೋ ಪ್ರಕಾರ 99% ಮ್ಯಾನೇಜರ್ಗಳು ಒಂಥರ ಪೆಕ್ರದಲ್ಲಿ ತಡ್ಕಂಡಿಗಳ ಥರನೇ ಇದ್ಬಿಡ್ತಾರೆ. ನನಗೂ ಲಾಸ್ಟ್ ಇಯರ್ ಒಬ್ಬನು ಸಿಕ್ಕಿದ್ದ, ನಾನು ಅವನಿಗೆ ಸಂಗಾಬುಲ ಅಂತ ಕರಿತೀನಿ. ಯಾರೋ ಹಂದಿ ಹಿಡಿಯೋರ್ನೆಲ್ಲ ತಂದುಬಿಟ್ಟು ಈ ಕಾರ್ಪೊರೇಟಲ್ಲಿ ಯಾರು ಮ್ಯಾನೇಜ್ ಮಾಡ್ತಾರೋ ಗೊತ್ತಿಲ್ಲ. ನಿನ್ನ ಮಕ್ಕಳಿಗೆ ಹೆಂಗೆ ಕೆಲಸ ತೆಗಿಬೇಕು ಏನೋ ಗೊತ್ತಿರಲ್ಲ, ಇವರಿಗೆಲ್ಲ ಬಕೆಟ್ ಹಿಡಿಬೇಕು. ಸೊ ಆಲ್ಮೋಸ್ಟ್ ಎಲ್ಲ ಆಫೀಸಲ್ಲೂ ಸುಮಾರು ಇದೇ ಥರ ತುಂಬ್ಕೊಂಡಿದ್ದಿರ್ತಾರೆ. ಸೊ ಇವರಿಗೆಲ್ಲ ಬೆಸ್ಟ್ ಆಪ್ಷನ್ ಇದೇನೆ, ಆರಾಮಾಗಿ ಇದ್ಬಿಡ್ಬೋದು ಅಷ್ಟೇ. ಇವತ್ತು ಆಫೀಸಿಗೂ ಕೂಡ ನಾನು ಬೈಕಲ್ಲೇ ಹೋಗ್ತಾ ಇರೋದು. ಸೊ ನಾನು ಎದ್ದಿದ್ದೇ ಲೇಟಾಗಿಬಿಡ್ತು. ಆಲ್ಮೋಸ್ಟ್ 1:30 ಆಗಿದೆ ಅನಿಸುತ್ತೆ ನಾನು ಹೇಳ್ಬೇಕಾಗಿದ್ದು ಇವತ್ತು. ಸೊ ಊರಿಗೆ ಹೋಗ್ತಾಯಿದ್ದೀನಿ ಇವತ್ತು ನೈಟು ಕೂಡ. ಸೊ ಗಾಡಿ ಓಡಿಸ್ಬೇಕಲ್ಲ, ಅದಕ್ಕೆ ಚೆನ್ನಾಗಿ ಮಲ್ಕೊಂಡೆ ನಾನು. ಸೊ ರಾತ್ರಿ ಸೇಮ್ ಆಲ್ಮೋಸ್ಟ್ 1:30 1:45 ಹೊರಡ್ತೀನಿ ನಾನು. ಸೊ 10 ಪೀಪಲ್ಗೆ ವರ್ಕಿಗೆ ಬರೋಕ್ಕೆ ಹೇಳಿದೆ. ಅವ್ನಿಗೆ ಕಾಲ್ ಮಾಡಿದೆ, ಸ್ವಿಚ್ ಆಫ್ ಬರ್ತಾಯಿದೆ. ಸೊ ನೈಟ್ ಇನ್ನೊಂದು ಸಲ ಕಾಲ್ ಮಾಡಿ ನೋಡಬೇಕು, ಬರ್ತಾನೋ ಇಲ್ಲ ಗೊತ್ತಿಲ್ಲ ಪುಣ್ಯಾತ್ಮ. ಸೊ 2 ದಿನ ವರ್ಕನ್ನು ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇದಷ್ಟು ಕಂಪ್ಲೀಟ್ ಆದರೆ ನಾನು ಒಂದು ಲೆವೆಲ್ ಕಂಪ್ಲೀಟ್ ಮುಗ್ದಾಗುತ್ತೆ. ನೆಕ್ಸ್ಟು ಮತ್ತೆ ಬೇರೆ ಒಂದಿಷ್ಟು ವರ್ಕ್ ಪ್ಲ್ಯಾನ್ ಮಾಡಬೇಕು ಇವಾಗ. ಸೊ ಇಲ್ಲೇನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಇಲ್ಲಿಂದ ನಾವು ಹೋಗಿ ಅವ್ನು ಲೇಬರ್ ಕಳಿಸಿಲ್ಲ ಅಂದರೆ ತುಂಬಾ ಹೊರತಾಗುತ್ತೆ. ಯಾಕಂದರೆ ಟ್ರಾವೆಲ್ ಮಾಡೋದು ಅಷ್ಟೊಂದು ಈಸಿ ಇರಲ್ಲ. 450 ಕಿಲೋಮೀಟ್ರು ಬೈಕಲ್ಲಿ ಒಂದು ಸೈಡ್ ಹೋಗೋದು ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ. ಅದು ಮತ್ತು ನೈಟಲ್ಲಿ ಇಲ್ಲಿ ಆಫೀಸಲ್ಲಿ ಕೆಲಸ ಮಾಡಿಬಿಟ್ಟು ನಾವು ಗಾಡಿ ಓಡಿಸ್ಬೇಕಾಗುತ್ತೆ. ಸೊ ಒಂಥರ ಥ್ರಿಲ್ಲಿಂಗ್ ಇರುತ್ತೆ, ಬಟ್ ಹಾಗೆ ರಿಸ್ಕು ಕೂಡ ಇರುತ್ತೆ. ನಾನು ಆಫೀಸಲ್ಲೂ ಕೂಡ ನನ್ನ ಕಲೀಗೆಲ್ಲ ಹೇಳ್ತೀನಿ, ಯಾರೂ ಸ್ಯಾಲ್ರಿ ಮೇಲೆ ಅಷ್ಟೇ ಡಿಪೆಂಡ್ ಆಗಿರ್ಬೇಡಿ, ಏನಾದರೂ ಟ್ರೈ ಮಾಡಿ ಅಂತಬಿಟ್ಟು. ಬಟ್ ಆಲ್ಮೋಸ್ಟ್ ಎಲ್ಲ ಹೇಳೋದೇನೆಂದರೆ, ನನಗೆ ಟೈಮ್ ಇಲ್ಲ, ದುಡ್ಡಿಲ್ಲ. ಸೊ ಟೈಮು ದುಡ್ಡು ಯಾವಾಗಲೂ ಇರೋಲ್ಲ ನಮ್ಮ ಹತ್ರ, ಟೈಮ್ ಮಾಡ್ಕೋಬೇಕು. ಸೊ ಇಲ್ಲ ಅಂತ ಹೇಳಿದ್ರೆ ಹಿಂಗೆ ಹೋಗ್ಬಿಡುತ್ತೆ ಜೀವನ. ಸೊ ಇನ್ನೊಂದು ಕೂಡ ಅಷ್ಟೇ, ನಾವು ಏನಾದ್ರು ಎಂಜಾಯ್ಮೆಂಟ್ ಮಾಡಬೇಕಂದ್ರೆ ನಾವೇ ಡಿಸೈಡ್ ಮಾಡಿಕೊಂಡು ಒಂದಿಷ್ಟು ರಿಲ್ಯಾಕ್ಸ್ ಆಗಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅಷ್ಟೇ ಜೀವನ, ಆಫೀಸು ಮನೆ ಆಫೀಸ್ ಇದರಲ್ಲೇ ಮುಗ್ದೋಗ್ಬಿಡುತ್ತೆ. ಸೊ ಅಟ್ಲೀಸ್ಟ್ ಸ್ಟಾರ್ಟ್ ಮಾಡ್ತೀವೋ ಬಿಡ್ತೀವೋ, ಅಟ್ಲೀಸ್ಟ್ ಥಿಂಕ್ ಮಾಡ್ಬೋದಲ್ವಾ. ಸೊ ಇನ್ ಕೇಸ್ ಏನಾದ್ರು ಕ್ಯಾಬಲ್ಲೆಲ್ಲ ಓಡಾಡ್ತೀವಲ್ಲ, ಸೊ ಆಫೀಸಿಗೆ ಹೋಗ್ಬೇಕು ಮಿನಿಮಮ್ ಅಂದರೂ ಕೂಡ 1 hour ಮೇಲೇ ಆಗಿರುತ್ತೆ ಆಲ್ಮೋಸ್ಟ್ ಎಲ್ರಿಗೂ. ಸೊ ಆ ಟೈಮಲ್ಲಿ ನಾವು ಥಿಂಕ್ ಮಾಡ್ಬೋದಲ್ಲ, ಏನು ಮಾಡ್ಬೋದು ನಮಗಿರೋ ಟ್ಯಾಲೆಂಟಿಗೆ ಅಥವಾ ನಮಗಿರೋ ರಿಸೋರ್ಸಸ್ಗೆ ಎಲ್ಲ ಅವ್ರವರೇ ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ ಏನು ಮಾಡ್ಬೋದು ಅಂತ ಹೇಳ್ಬಿಟ್ಟು. ಬಟ್ ಈ ಕರೆಂಟ್ ಮಾಡ್ತಾ ಇರೋ ಜಾಬ್ಗೆ ಎಲ್ಲೂ ಇಂಪ್ಯಾಕ್ಟ್ ಆಗಬಾರ್ದು. ಸೊ ಆ ಥರದ ಪ್ಲ್ಯಾನನ್ನು ಡಿಸೈನ್ ಮಾಡ್ಕೋಬೇಕು. ಥಿಂಕ್ ಮಾಡೋಕ್ಕೆ ನಾವು ದುಡ್ಡು ಕೊಡಬೇಕಾಗಿಲ್ವಲ್ಲ. ಸೊ ಆರಾಮಾಗಿ ನಾವು ಮಾಡ್ಕೊಂಬಿಡ್ಬೋದು. ಸೊ ಆಮೇಲೆ ಮಾಡ್ತೀವೋ ಬಿಡ್ತೀವೋ ಅದು ಸೆಕೆಂಡ್, ಅದು ಚೆನ್ನಾಗಿದ್ದರೆ ಮಾಡಿದ್ರೆ ಆಯಿತು. ಇಲ್ಲ ಬೇರೆಯವ್ರಿಗೆ ಹೇಳಿದ್ರು ಕೂಡ ಅವ್ರು ಕೂಡ ಮಾಡಿದ್ರೆ
ಐ ಥಿಂಕ್ ಇಷ್ಟೇ ಅನ್ಸುತ್ತೆ ಇವತ್ತಿನ ವೀಡಿಯೋದಲ್ಲಿ. ನಾಳೆ ಸಿಗೋಣ ಊರಲ್ಲಿ. ಬಾಯ್ ಬಾಯ್, ಸಿ ಯು.